ಮೇಡಮ್, ಚಿನ್ನ ಅಂದರೆ ಹೆಣ್ಮಕ್ಳಿಗೆ ಒಂದು ಸ್ಪೆಷಲ್ ಫೀಲ್ ಇರುತ್ತೆ. ದಿಢೀರ್ ಅಂತ ಕಳ್ಕೊತೀರಾ, ಈ ಕ್ಷೇತ್ರಕ್ಕೆ ಬರ್ತೀರಾ, ಅರ್ಕೆ ಕಟ್ತೀರಾ, ಚಿನ್ನ ಸಿಗುತ್ತೆ, ಹೇಗೆ ಅನಿಸುತ್ತೆ? ಅದು ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ನಾವು ಇವಾಗಿರೋ ಗೋಲ್ಡ್ ರೇಟಲ್ಲಿ ಸಿಗುತ್ತೆ ವಾಪಸ್ ಅಂತ ಹೇಳೋದೇ ಗೊತ್ತಾಗಲ್ಲ ನಮಗೆ ಸಿಗುತ್ತೋ ಇಲ್ವೋ ಅಂತ. ಬಟ್ ಅದೇ ದಿನ ಅಷ್ಟೇ ದಿನದಲ್ಲಿ ಸಿಗುತ್ತೆ ಅಂದಾಗ ನಮಗೆ ದೊಡ್ಡ ಮಿರಾಕಲ್ ಅನಿಸಿದೆ. ಮತ್ತೆ ನಮ್ಗೆ ಈ ಕ್ಷೇತ್ರಕ್ಕೆ ಆ ತಾಯಿ ಕರ್ಸ್ಕೊಂಡು ಗೊತ್ತಿಲ್ಲ ಇನ್ನೂ ಏನೇನು ಆಶೀರ್ವಾದ ಮಾಡ್ತಾರೆ ಅಂತ ಇವತ್ತಂತೂ ಕೋರ್ಕೊಂಡಿದ್ದೀವಿ. ಅದು ಆದರೆ ನಮ್ಗೆ ಇನ್ನೂ ಜಾಸ್ತಿ ನಂಬಿಕೆ ಬಂದ್ಬಿಡುತ್ತೆ ಇದ್ರ ಮೇಲೆ ಅಷ್ಟೇ. ಪೂಜೆ ಕಡೆ ಬಂದು ಇಲ್ಲಿ ಅರ್ಕೆ ಕಟ್ಟಲು ಎಷ್ಟು ದಿನಕ್ಕೆ ಸಿಗ್ತದೆ ಚಿನ್ನ? ನಾವು ಬಂದಿದ್ದು 5 ಡೇಸ್ಗೆ ಅವ್ರು ಹೇಳಿದರು 5 ಡೇಸ್ ಒಳಗಡೆ ಸಿಗುತ್ತೆ ಅಂತ. ನಮ್ಗೆ 5th ಡೇನೇ ಸಿಕ್ತು. ಇಲ್ಲಿಂದ ಹೋಗಿ 5th ಡೇಗೆ ನಮ್ಗೆ ಸಿಕ್ತು ಗೋಲ್ಡ್. ಆ ಗೋಲ್ಡ್ ಎಷ್ಟು ಗ್ರಾಮ್ ಯಾವ ಪ್ಯಾಟ್ರನಲ್ಲಿ ಇತ್ತು? ಸರನ ಯಾವುದು ಕಾಸಿನ ಸರ? ನಮ್ಮ ಮಮ್ಮಿ ಎಷ್ಟೊಂದು ಇಟ್ಟಿದ್ರು, ಎಲ್ಲ ತೊಗೊಂಡೋಗಿದ್ರು ಮದುವೆಗಂತ. ಅದು ಸಡನ್ನಾಗಿ ನಮಗೂ ಏನು ಗೊತ್ತಿಲ್ದಿರಾನೆ ಕಳೆದೋಗಿದ್ದದು. ಹಂಗೆ ಸಿಕ್ತು ದೇವ್ರ ದಯೆಯಿಂದ ಅಷ್ಟೇ. ಒಂದು ಪ್ರಾಪರ್ಟಿ ಸೇಲ್ ಆಗಲಿ ಅಥವಾ ಬಾಡಿಗೆಗೆ ಬರಲಿ ಅಥವಾ ಈ ಥರದ್ದೇನೊಂದು ಸ್ಪೆಷಲಾಗಿ ಅರ್ಕೆ ಕಟ್ಕೊಂಡು ಈಡಿರುತ್ತೆ ತಾಯಿ ದಯೆ ಅಂತ ಅನಿಸುತ್ತೆ. ಅದೇ ಆಗಿದೆ ಅಂದರೆ ಇದು ಆಗುತ್ತೆ ಅನ್ನೋ ದೊಡ್ಡ ನಂಬಿಕೆ ನನಗಂತೂ ಇದೆ. ನೋಡೋಣ, ಆದರೆ ಮತ್ತೆ ಬರ್ತೀವಿ. ಈ ವಿಚಾರಗಳನ್ನ ಬಿಟ್ಟು ನಿಮ್ಮ ಕೆರಿಯರ್ ಬಗ್ಗೆ ಏನಾದರೂ ಸ್ಪೆಷಲಾಗಿ ಅರ್ಕೆ ಕಟ್ಕೊಂಡು? ನನ್ನ ಕೆರಿಯರ್ ಬಗ್ಗೆ, ನನ್ನ ಬಿಸ್ನೆಸ್ ಬಗ್ಗೆ ಇವತ್ತು ಕೇಳಿದ್ದೀನಿ. ಆಗುತ್ತೆ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ, ಅದರಲ್ಲೂ ಸಕ್ಸಸ್ ಆದರೆ. ಬಿಸ್ನೆಸ್ ಅಂದರೆ ಯಾವ ಥರ? ಅಥವಾ ಇಲ್ಲ, ನನಗೆ ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲಿ ಏನಾದರೂ ಮಾಡಬೇಕಂತ ಇದೆ. ನಾನು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಿರೋದು. ಸೊ ನಂಗೆ ಸ್ಪೋರ್ಟ್ಸ್ದೇ ಏನಾದರೂ ಬಿಸ್ನೆಸ್ ಮಾಡಬೇಕಂತ ಇದೆ ನನ್ನ ಲೈಫಲ್ಲಿ. ಅಂದರೆ ನೀವು ಬೇಡಿಕೆಯಲ್ಲಿ ಈಡೇರುತ್ತೆ ಅಂತ ಅನಿಸುತ್ತೆ? 100% ಆಗುತ್ತೆ. ಗೋಲ್ಡ್ 5 ದಿನಕ್ಕೆ ಸಿಗುತ್ತೆ ಅಂತ ಹೇಳಿದ್ರಿ, ಕರೆಕ್ಟಾಗಿ 5 ದಿನಕ್ಕೆ ಸಿಗುತ್ತೆ? ಹೌದು. ಏನು ಅನ್ಸುತ್ತೆ ರಾಜೇಶ್ ಗುರುಗಳ ಬಗ್ಗೆ? ನಂಗೆ ಅದು ಮಿರಾಕಲ್. ನಂಗೆ ಒಳಗಡೆ ಹೋಪ್ ಇತ್ತು ಸಿಗುತ್ತೆ ಅಂತ. ನಾನು ಯಾವತ್ತೂ ನಂಬಿಕೆ ಕಳ್ಕೊಂಡಿಲ್ಲ. ಕಳೆದೋಗಿದ್ದ ದಿನದಿಂದನೂ ನನಗೆ ಸಿಗುತ್ತೆ ಅಂತಲೇ ಇತ್ತು. ಬಟ್ ಇಲ್ಲಿ ಬಂದು ಹೋದ್ಮೇಲೆ 5 ಡೇಸಲ್ಲಿ ಸಿಕ್ಕುತ್ತೆ ಅಂತ ಹೇಳಿದ್ದೆ. ಅದು ಒಂದು ಮಿರಾಕಲ್. ನಮ್ಮ ಇಡೀ ಫ್ಯಾಮಿಲಿಗೇ ಅದು ಶಾಕಿಂಗ್ ಆಗಿದೆ ಅಷ್ಟೇ.